ಸೊ ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನಾವು ತಿಳ್ಕೊಳ್ಳೋಣ ಟ್ರೇಡಿಂಗ್ ನ ಹೇಗ್ ಮಾಡಬೇಕು. ಸೊ ಜನಕ್ಕೆ ಹೇಗೆ ಟ್ರೇಡಿಂಗ್ ಅನ್ನೋದು ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ, ಸರ್ ಇವತ್ತು ನಾನು ಕಾಲ್ ತಗೋಬೇಕಾ ಪುಟ್ ತಗೋಬೇಕಾ ಅದೇ ಗೊತ್ತಾಗ್ತಾ ಇಲ್ಲ ಸರ್ ಅನ್ನೋದೇ ತುಂಬಾ ಜನ. ಸೊ ಅದಕ್ಕೆ ಇವ್ರಿಗೋಸ್ಕರ ಇವ್ರ ಕನ್ಫ್ಯೂಷನ್ಸ್ ನ ದೂರ ಮಾಡಕ್ಕೆ ಅಂತಾನೆ ನಾವು ಒಂದು ಇಂಡಿಕೇಟರ್ ನ ಮಾರ್ಕೆಟ್ ಅಲ್ಲಿ ತಂದಿದೀವಿ. ಅಂಡ್ ರಿಮೆಂಬರ್, ನಾವು NISM ರಿಜಿಸ್ಟರ್ಡ್ ಅಂಡ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಇಂದ ರಿಜಿಸ್ಟರ್ ಆಗಿದೀವಿ. ರಿಜಿಸ್ಟರ್ ಆದ್ಮೇಲೆ ನಿಮ್ಗೆ ನಾವು ಇಂಡಿಕೇಟರ್ಸ್ ನ ಪ್ರೊವೈಡ್ ಮಾಡಿ ಕೊಡ್ತಾ ಇರೋದು. ಡನ್. ಸೊ ನಾನು ಲಾಸ್ಟ್ ಅಲ್ಲಿ ಪ್ರೂಫ್ ಕೂಡ ತೋರಿಸ್ತೀನಿ. ಸೇಮ್ ಇಂಡಿಕೇಟರ್ ನ ಯೂಸ್ ಮಾಡಿ ನಾವೆಷ್ಟು ಪ್ರಾಫಿಟ್ ನ ಮಾಡಿದೀವಿ. ಒಂದ್ ದಿನ ಎರಡು ದಿನದ ಪ್ರಾಫಿಟ್ ನಾನು ತೋರಿಸಲ್ಲ, ಬೇರೆಯವ್ರ ತರ ಪೂರ್ತಿ P&L ತೋರಿಸ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಲಿಟರಲಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಎಷ್ಟು ಪ್ರಾಫಿಟ್ ನಮಗೆ ಆಗ್ತಾ ಇದೆ ಅಂತ. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಇವಾಗ ನಿಫ್ಟಿಲಿ ಟ್ರೇಡ್ ಮಾಡ್ಬೇಕಂದ್ರೆ ನನ್ನ ಮೊದಲನೇ ಚಾಲೆಂಜ್ ಏನಪ್ಪಾ ಅಂದ್ರೆ, ನಾನು ಕಾಲ್ ಆಪ್ಷನ್ ತಗೋಬೇಕಾ ಪುಟ್ ಆಪ್ಷನ್ ತಗೋಬೇಕಾ, ಇಲ್ಲೇ ಮೇಜರ್ಲಿ ನಮ್ಗೆ ಕನ್ಫ್ಯೂಷನ್ ಆಗೋದು. ರೈಟ್. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ನಮ್ಮ ಮೊದಲನೇ ಇಂಡಿಕೇಟರ್ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಇಂಡಿಕೇಟರ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ವೆನ್ ದ ಟ್ರೆಂಡ್ ಇಸ್ ನೆಗೆಟಿವ್ ಮೀನ್ಸ್ ರೆಡ್ ಕಲರ್ ಅಲ್ಲಿ ಇರುತ್ತೆ, ಅವಾಗೆಲ್ಲ ನಾವು ಪುಟ್ ಆಪ್ಷನ್ ತಗೊಳ್ತೀವಿ. ವೆನ್ ದ ಟ್ರೆಂಡ್ ಇಸ್ ಗ್ರೀನ್ ಕಲರ್, ನಾವು ಅವಾಗ ಕಾಲ್ ಆಪ್ಷನ್ ಮಾತ್ರ ತಗೊಳ್ತೀವಿ, ಪುಟ್ ಆಪ್ಷನ್ ಕಡೆ ಥಿಂಕ್ ಕೂಡ ಮಾಡಲ್ಲ. ಡನ್. ಸೊ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ. ಸರಿ ಸರ್, ಸ್ವಲ್ಪ ಬ್ಯಾಕ್ ಹೋಗ್ಬಿಟ್ಟೆ ತೋರಿಸಿ ಹೇಗೆ ಅಂತ ಕೇಳಿದ್ರೆ, ಸೊ ಮೇಜರ್ಲಿ ಇಲ್ಲಿ ನೋಡಿ, ಇಲ್ಲೆಲ್ಲ ಪುಟ್ ಆಪ್ಷನ್ ನಾವು ತಗೊಳ್ತಾ ಇರ್ತೀವಿ. ಒನ್ಸ್ ಬ್ರೇಕ್ ನಾವು ಕಾಲ್ ಆಪ್ಷನ್ ನ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಕಾಲ್ ಆಪ್ಷನ್ ಕಾಲ್ ಆಪ್ಷನ್ ಕಾಲ್ ಆಪ್ಷನ್, ಒನ್ಸ್ ಬ್ರೇಕ್ ಪುಟ್ ಆಪ್ಷನ್ ಮಾತ್ರ, ಒನ್ಸ್ ಬ್ರೇಕ್ ಕಾಲ್ ಆಪ್ಷನ್ ಮಾತ್ರ. ಸರಿ ಸರ್ ಆಯ್ತು, ಬರೀ 5 ನಿಮಿಷದಲ್ಲೇ ನಾವು ಟ್ರೇಡ್ ಮಾಡ್ಬೇಕು ಅವಶ್ಯಕತೆ ಇಲ್ಲ, ನೀವು 1 ನಿಮಿಷದಲ್ಲಾದ್ರೂ ಹಾಕೊಳ್ಳಿ, ಸೇಮ್ ಇರುತ್ತೆ. ಇದು ಯಾವುದೇ ತರದಂತ ಪೇಂಟ್ ಆಗಲ್ಲ. ಓಕೆ. ಸೊ ಇವಾಗ ಇಲ್ಲಿ ನೋಡಿ, ಸೊ ಆಲ್ಮೋಸ್ಟ್ ಆಲ್ 11, 16 ಬ್ರೇಕ್ಔಟ್ ಆಗಿದೆ. ಸೊ ಅವಾಗ ಈ ಲೈನ್ಸ್ ಎಲ್ಲೆಲ್ಲಿದೆ ಅಂತ ಒಂದ್ಸತಿ ಗಮನ ಇಟ್ಟು ನೋಡ್ಕೊಳ್ಳೋಣ. ಸೊ ಇಲ್ಲೊಂದು ಲೈನ್ ಇದೆ, ರೈಟ್. ಸೊ ಅದಾದ್ಮೇಲೆ ಇಲ್ಲಿ ಒಂದು ಲೈನ್ ಇದೆ. ಎಷ್ಟು 1 ನಿಮಿಷದಲ್ಲಿ ಹಾಕ್ತಾ ಇರೋದು ನಾನು. ಡನ್. ಸೊ ಇವಾಗ ಇದನ್ನೇ ನಾನು 5 ನಿಮಿಷದಲ್ಲಿ ಹಾಕಿದ್ರು ಕೂಡ ಅದಲ್ಲೇ ಇರುತ್ತೆ ಲೈನ್ಸ್, ಎಲ್ಲೂ ಹೋಗಲ್ಲ. ಸೊ ತುಂಬಾ ಕಡೆ ನೀವು ತಗೊಂಡಿರ್ತೀರಾ, ಅಲ್ಲೇನಾಗುತ್ತೆ 1 ನಿಮಿಷಕ್ಕೆ ಹಾಕಿದ್ರೆ ಬೇರೆ ತರ ಬರುತ್ತೆ, 5 ನಿಮಿಷಕ್ಕೆ ಹಾಕಿದ್ರೆ ಬೇರೆ ತರ ಬರುತ್ತೆ, 15 ನಿಮಿಷಕ್ಕೆ ಹಾಕಿದ್ರೆ ಬೇರೆ ತರ ಬರುತ್ತೆ, ಇವತ್ತು 15 ಮಿನಿಟ್ಸ್ ಕೂಡ ಹಾಕೊಳ್ಳಿ. ಸೊ ಝೋನ್ ಎಲ್ಲಿದೆ ಅಲ್ಲೇ ಇರುತ್ತೆ, ಝೋನ್ ಎಲ್ಲೂ ಬಿಟ್ಟು ಹೋಗಲ್ಲ. ಸೊ ನೀವು 1 ಮಿನಿಟ್ ಅಲ್ಲಾದ್ರೂ ಮಾಡಿ, 2 ನಿಮಿಷದಲ್ಲಾದ್ರೂ ಮಾಡಿ, 3 ನಿಮಿಷದಲ್ಲಾದ್ರೂ ಮಾಡಿ, ನೋ ಮ್ಯಾಟರ್ ವಾಟ್, ಝೋನ್ಸ್ ಅಲ್ಲಲ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಝೋನ್ ಚೇಂಜ್ ಆಗಲ್ಲ. ಓಕೆ. ಸೊ ಇದು ಒಂದ್ ಬೆನಿಫಿಟ್. ಸೊ ಇವಾಗ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಡೌಟ್ ಬರಬೇಕು. ಓಕೆ ಸರ್, ನೀವೇನೋ ಹೇಳ್ಬಿಟ್ರಿ ಇಲ್ಲಿಂದ ಬ್ರೇಕ್ಔಟ್ ಆಗಿದ ತಕ್ಷಣ ನಾವು ಕಾಲ್ ಆಪ್ಷನ್ ಮಾತ್ರ ತಗೋಬೇಕು ಅಂತ, ಬಟ್ ಹೇಗ್ ತಗೋಬೇಕು ಸರ್ ಅಂತ ನೀವು ಕೇಳಿದ್ರೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸರ್. ಇಲ್ಲಿಂದ ಬ್ರೇಕ್ಔಟ್ ಆಗಿರೋದು ಎಲ್ಲಿ ಅಂತ ಅಬ್ಸರ್ವ್ ಮಾಡಿ. ಬ್ರೇಕ್ಔಟ್ ಪ್ರೈಸ್ ಏನು, 23,481. ರೈಟ್. ಸೊ ನಾನೇನ್ ಮಾಡ್ತೀನಿ, ನಿಫ್ಟಿನ ಓಪನ್ ಮಾಡ್ತೀನಿ, ನಿಫ್ಟಿ ಆಪ್ಷನ್ಸ್ ನ ಓಪನ್ ಮಾಡ್ತೀನಿ. ಇವಾಗ ನಾನು ಕಾಲ್ ಆಪ್ಷನ್ ಮಾತ್ರ ನೋಡ್ಬೇಕು, ಪುಟ್ ಆಪ್ಷನ್ ನನಗೆ ಬೇಕಾಗಿಲ್ಲ. ರೈಟ್. ಯಾಕೆ, ನಮ್ಮ ಇಂಡಿಕೇಟರ್ ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ. ಸೊ ವಿ ವಿಲ್ ಗೋ ವಿತ್ ಕಾಲ್ ಆಪ್ಷನ್ ಓನ್ಲಿ. ಸೊ ನಾವು ಪುಟ್ ಆಪ್ಷನ್ ಕಡೆ ಹೋಗಲ್ಲ. ರೈಟ್. ಸೊ ಇವಾಗ ನನಗೆ ಬ್ರೇಕ್ಔಟ್ ಆಗಿರೋದು ಈ ಪ್ರೈಸ್ ಹತ್ರ. ಸೊ ಕಾಲ್ ಆಪ್ಷನ್ 23,450 ಇಲ್ಲ 23,500, ಎರಡರಲ್ಲಿ ಯಾವ್ದಾದ್ರು ತಗೋಬಹುದು ನೀವು. ಓಕೆ. ಇಲ್ಲ ಸರ್ ನಾನು ತುಂಬಾ ಔಟ್ ದ ಮನಿ ತಗೋತೀನಿ, ನನ್ನ ಹತ್ರ ಕ್ಯಾಪಿಟಲ್ ಕಮ್ಮಿ ಇದೆ, ಬನ್ನಿ ಸರ್ ಔಟ್ ದ ಮನಿ ಕೂಡ ನಾನು ತೋರಿಸ್ಕೊಡ್ತೀನಿ. ರೈಟ್. ಸೊ ಇವಾಗ ಕಾಲ್ ಆಪ್ಷನ್ ನಾನು ಓಪನ್ ಮಾಡ್ತಾ ಇದ್ದೀನಿ, 23,500 ಕಾಲ್ ಆಪ್ಷನ್. ಸೊ ಇವಾಗ ಇದು ಇಲ್ಲಿ ಬ್ರೇಕ್ಔಟ್ ಆಗಿದೆ, 11:21 ಬ್ರೇಕ್ಔಟ್ ಆಗಿದೆ. ಸೊ ಬ್ರೇಕ್ಔಟ್ ಆಗಿದ ತಕ್ಷಣ ಮಾರ್ಕೆಟ್ ಆಲ್ಮೋಸ್ಟ್ ಅಲ್ಲಿ 225 ರೂಪಾಯಿ ಗಂಟ ಹೋಗಿದೆ. ಎಷ್ಟು, 108 ಇಂದ 225 ರೂಪಾಯಿ ಗಂಟ ಹೋಗಿದೆ. ರೈಟ್. ಬಟ್ ಇವಾಗ ಅರ್ಥ ಮಾಡ್ಕೊಳ್ಳೋಣ, ಸರಿ ಸರ್ ಬ್ರೇಕ್ಔಟ್ ಆಗಿದೆ ಅಂದಿದ ತಕ್ಷಣ ಯಾವ ಪ್ರೈಸ್ ಅಲ್ಲಿ ನಾವು ತಗೋಬೇಕು, ನಮಗೆ ಅದು ಗೊತ್ತಾಗ್ತಾ ಇಲ್ಲ ಅಂತ ನೀವೇನಾದ್ರು ಕೇಳಿದ್ರೆ, ಸಿಂಪಲ್ ಆಗಿ ನಾನು ಇನ್ನೊಂದು ಇಂಡಿಕೇಟರ್ ಏನ ಪ್ರೊವೈಡ್ ಮಾಡ್ಕೊಡ್ತೀವಿ, ಅದನ್ನ ಓಪನ್ ಮಾಡ್ತೀರಾ ನೀವು. ಸೊ ಅದನ್ನ ಓಪನ್ ಮಾಡಿದ ತಕ್ಷಣ ಎಕ್ಸಾಕ್ಟ್ಲಿ ನಿಮ್ದು ಎಂಟ್ರಿ ಪ್ರೈಸ್ ಏನು, ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ ಏನು, ಎಲ್ಲ ಅದೇ ಬರ್ದು ಕೊಡುತ್ತೆ. ಸೊ ಪ್ರತಿ ಒಂದು ಟಾರ್ಗೆಟ್ ಕೂಡ 1:3 ರೇಷಿಯೋ ಇರುತ್ತೆ. ಸೊ ಆಲ್ಮೋಸ್ಟ್ ಆಲ್ ನೀವು ನೋಡಬಹುದು. ಸೊ ನನಗೆ ಪ್ರಾಫಿಟ್ ಆದ್ರೆ 83 ಪಾಯಿಂಟ್, ಸೊ ಲಾಸ್ ಆದ್ರೆ 27 ಪಾಯಿಂಟ್. ಆಲ್ಮೋಸ್ಟ್ ಆಲ್ 1:3 ರೇಷಿಯೋನೇ ಇರುತ್ತೆ. ಲಾಸ್ ಆದ್ರೆ 1,000, ಪ್ರಾಫಿಟ್ ಆದ್ರೆ 3,000. ಈ ತರ ಬೇಸಿಸ್ ಅಲ್ಲೇ ನಿಮ್ಗೆ ಟಾರ್ಗೆಟ್ಸ್ ಯಾವಾಗ್ಲೂ ಕೊಡುತ್ತೆ. ಸರಿ ಸರ್ ನಾನು ಔಟ್ ದ ಮನಿ ಹೋಗ್ತೀನಿ, ಸೊ 23,500 ಕ್ಲೋಸ್ ಆಗಿದೆ, ನಾನು 119 ತಗೊಳಕ್ ಆಗಲ್ಲ ಸರ್, ನಾನು 700 ರೂಪಾಯಿ ತಗೋತೀನಿ. ಓಕೆ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ನೋಡಿ 44 ರೂಪಾಯಿ ಬೈಯಿಂಗ್, 32 rupees ಇಸ್ ಯುವರ್ SL, ಟಾರ್ಗೆಟ್ 83 ಅಂಡ್ ಮಾರ್ಕೆಟ್ ಹೋಗಿರೋದೆಷ್ಟು 105 ರೂಪಾಯಿ. ನಮಗೆ ಬೇಕಾಗಿಲ್ಲ, ನಮ್ಗೆ 83 ರೂಪಾಯಿ ಸಾಕು ಸರ್, ಅಷ್ಟು ತಗೊಳ್ಳಿ, ಆಚೆ ಬನ್ನಿ ಸಾಕು. ಸೊ ಅದನ್ನ ಬಿಟ್ಟು 23,900 ಗಂಟ ನೋಡ್ತೀರಾ ನೋಡಿ. ಡನ್. ಸೊ 14 ರೂಪಾಯಿಂದ ಬೈ, 10 ರೂಪಾಯಿ SL, 26 rupees ಇಸ್ ಮೈ ಟಾರ್ಗೆಟ್. ಸರಿ ಸರ್ ಆಯ್ತು, ಇದೇನೋ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ದೆನ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ಬ್ರೇಕ್ಔಟ್ ಆಗಿದೆ, ನಾನು ಕಾಲೇ ತಗೋಬೇಕು ಅಂತ? ಸಿಂಪಲ್, ಇಂಡಿಕೇಟರ್ ನೋಡಿದಿರಾ, ನಿಫ್ಟಿ ಯಾವಾಗ ಕಾಲ್ ಕಡೆ ಕನ್ವರ್ಟ್ ಆಗಿರುತ್ತೆ, ಯು ವಿಲ್ ಗೋ ವಿತ್ ಓನ್ಲಿ ಕಾಲ್ ಆಪ್ಷನ್. ಸರಿ ಸರ್ ಇದೇ ಟೈಮ್ ಅಲ್ಲಿ ಪುಟ್ ಆಪ್ಷನ್ ಏನಾಗಿದೆ ತೋರಿಸಿ ಒಂದ್ಸತಿ ಅಂತ ಕೇಳಿದ್ರೆ, ಪುಟ್ ಆಪ್ಷನ್ ನೋಡಿ ಇದೇ ರೇಂಜ್ ಅಲ್ಲಿ ಬ್ರೇಕ್ಔಟ್ ಆಗಿದ್ದು, ಈ ರೇಂಜ್ ಅಲ್ಲಿ ಬ್ರೇಕ್ಔಟ್ ಆಗಿದ್ದ ನಾನು ತಗೊಳ್ತೀನಿ ಅಂದ್ರೂ ಕೂಡ, ಸೊ ಆಲ್ಮೋಸ್ಟ್ ಆಲ್ ನೀವು ನೋಡಬಹುದು ಪುಟ್ ಆಪ್ಷನ್ ನಿಮಗೆ ಸೆಲ್ಲಿಂಗ್ ಅಲ್ಲಿ ಇದೆ. ಯಾವಾಗ ಕಾಲ್ ಆಪ್ಷನ್ ಬೈಯಿಂಗ್ ಅಲ್ಲಿ ಇರುತ್ತೆ, ಪುಟ್ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಇರುತ್ತೆ. ನಿಮ್ಗೆ ಅಲ್ಲೇ ಅರ್ಥ ಆಗ್ಬೇಕು. ಇವಾಗ ಸೆಲ್ ಮಾಡೋರು ಕೂಡ ಆರಾಮಾಗಿ ಇದನ್ನ ಯೂಸ್ ಮಾಡಿ ಸೆಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈ ರೇಂಜ್ ಅಲ್ಲಿ ಮಾರ್ಕೆಟ್ ಬ್ರೇಕ್ಔಟ್ ಆಯ್ತಲ್ಲ, ಸೊ ಇಲ್ಲಿ ನೋಡಿ SL ಹಿಟ್ ಆದ್ರೆ ಕ್ಲಿಯರ್ಲಿ SL ಅಂತಾನೆ ತೋರಿಸುತ್ತೆ. ಅದನ್ನ ಬಿಟ್ಬಿಟ್ಟು ರೀಪೇಂಟ್ ಆಗೋದು ಅದು ಇದು ಏನು ಮಾಡಲ್ಲ ಇದು.
ಸೊ ಕ್ಲಿಯರ್ಲಿ 120 rupees ಇಂದ ನಾವು ಸೆಲ್ ಮಾಡಿದ್ವಿ. 149 rupees is my SL. ಸೊ SL ಹೋಯ್ತು ನಂದು, ಕ್ಲಿಯರ್ಲಿ ಹೋಯ್ತು. ಸೊ SL ಇರೋದನ್ನ SL ಅಂತಾನೆ ಹೇಳೋದು, ಬಿಕಾಸ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಇಸ್ ಅ ಪಾರ್ಟ್ ಆಫ್ ಮಾರ್ಕೆಟ್. ಬಟ್ ಲಾಸಸ್ ಕಮ್ಮಿ ಇರಬೇಕು, ಪ್ರಾಫಿಟ್ಸ್ ಜಾಸ್ತಿ ಇರಬೇಕು, ಅದನ್ನೇ ನಾವು ಹೇಳೋದು. ಡನ್. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಮೇಜರ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನನಗೆ ಲಾಸ್ ಆಗಿದೆ ಅಂದ್ರೆ ಎಷ್ಟು ಲಾಸ್ ಆಗಿದೆ. ಸೊ ಆಲ್ಮೋಸ್ಟ್ ಆಲ್ 27-28 ಪಾಯಿಂಟ್ ನನಗೆ ಲಾಸ್ ಆಗಿದೆ ಅಲ್ವಾ. ಸೊ ಪ್ರಾಫಿಟ್ ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ನನಗೆ 84-85 ಪಾಯಿಂಟ್ಸ್ ಇದೆ. ಆಲ್ಮೋಸ್ಟ್ ಆಲ್ ನನಗೆ 77 ಪಾಯಿಂಟ್ ಟಾರ್ಗೆಟ್ ಆಗಿದೆ. 30 ಪಾಯಿಂಟ್ ಹೋದ್ರು ಕೂಡ 47 ಪಾಯಿಂಟ್ ನನ್ನ ಹತ್ರನೇ ಮಿಕ್ತಾ ಇದೆಯಲ್ಲ, ಈಗ ನಾನು ಸೆಲ್ ಮಾಡಿದ್ರೆ. ರೈಟ್. ಇದಕ್ಕಿಂತ ಮುಂಚೆ ಏನಿತ್ತು, ಬೈಯಿಂಗ್ ಅಲ್ಲಿ ಇತ್ತು ಪುಟ್ ಆಪ್ಷನ್. ಓಕೆ, ಬೈಯಿಂಗ್ ಅಲ್ಲಿ ಇದ್ದಾಗ ನಾವು ಓನ್ಲಿ ಫೋಕಸ್ ಮಾಡೋದು ಬೈಯಿಂಗ್ ಕಡೆ ಮಾತ್ರ. ಸೊ ಯಾವಾಗ ಸೆಲ್ಲಿಂಗ್ ಕಡೆ ಬರುತ್ತೆ, ಸೆಲ್ಲಿಂಗ್ ಕಡೆ ಮಾತ್ರ ಫೋಕಸ್ ಮಾಡ್ತೀವಿ. ಸರಿ ಸರ್, ಆಯ್ತು, ಇದು ಏನೇಂದ್ರಲ್ಲಿ ವರ್ಕ್ ಆಗುತ್ತೆ, ಬರೀ ನಿಫ್ಟಿ ಅಷ್ಟೇ ವರ್ಕ್ ಆಗುತ್ತೆ? ನೋ, ಎಲ್ಲಾ ಸ್ಟಾಕ್ಸ್ ಅಲ್ಲೂ ವರ್ಕ್ ಆಗುತ್ತೆ, ಸ್ಟಾಕ್ ಆಪ್ಷನ್ಸ್ ಅಲ್ಲೂ ವರ್ಕ್ ಆಗುತ್ತೆ, ಪ್ಲಸ್ ನಿಮಗೆ ಕಮೋಡಿಟಿ ವರ್ಕ್ ಆಗುತ್ತೆ, ಕ್ರಿಪ್ಟೋ ಕರೆನ್ಸಿ ವರ್ಕ್ ಆಗುತ್ತೆ, ಫೋರೆಕ್ಸ್ ಅಲ್ಲಿ ವರ್ಕ್ ಆಗುತ್ತೆ, ಎಲ್ಲಾ ತರದ ಮಾರ್ಕೆಟ್ ಅಲ್ಲೂ ಕೂಡ ವರ್ಕ್ ಆಗುತ್ತೆ. ಡನ್. ಸೊ ಬಟ್ ಬೇರೆ ಬೇರೆ ಮಾರ್ಕೆಟ್ಗೆ ಬೇರೆ ಬೇರೆ ಸೆಟ್ಟಿಂಗ್ಸ್ ನಾವು ಕೊಡ್ತೀವಿ, ಯಾವ ಸೆಟ್ಟಿಂಗ್ಸ್ ಅಲ್ಲಿ ನೀವು ಮಾಡ್ಬೇಕಂತ. ಫಾರ್ ಎಕ್ಸಾಂಪಲ್ ಕೋಫೋರ್ಜ್. ಸೊ ಕೋಫೋರ್ಜ್ ಇವತ್ತು ಮಾರ್ಕೆಟ್ ಅಲ್ಲಿ ಬ್ರೇಕ್ ಡೌನ್ ಆಗಿದ್ದು 9:42ರಲ್ಲಿ. 9:42ರಲ್ಲಿ ಬ್ರೇಕ್ಔಟ್ ಆಗಿದ್ದು 1298 ರೂಪಾಯಿಂದ 1285 ರೂಪಾಯಿ ಇಸ್ ಮೈ SL, 1337 ರೂಪಾಯಿ ಇಸ್ ಮೈ ಟಾರ್ಗೆಟ್. ಸೊ ಆಲ್ಮೋಸ್ಟ್ ಆಲ್ ಮಾರ್ಕೆಟ್ ಅದಕ್ಕಿಂತ ಮೇಲ್ಗಡೆ ಹೋಗಿದೆ. 1:3 ರೇಷಿಯೋ ಟಾರ್ಗೆಟ್. ಬಟ್ ನಾವು ಆಪ್ಷನ್ಸ್ ಅಲ್ಲಿ ಮಾಡ್ಬೇಕಾದ್ರೆ ನಾನೇನ್ ಮಾಡ್ತೀನಿ, ಇದ್ರ ಹತ್ರ ಇರೋ ಆಪ್ಷನ್ಸ್ ನಾನು ತಗೋತೀನಿ, ಬಿಕಾಸ್ ಇದು ಕಾಲ್ ಆಪ್ಷನ್ ಕಡೆ ಕನ್ವರ್ಟ್ ಆಗಿರೋದ್ರಿಂದ ಐ ವಿಲ್ ಓನ್ಲಿ ಫೋಕಸ್ ಆನ್ ಕಾಲ್ ಆಪ್ಷನ್. ಪುಟ್ ಆಪ್ಷನ್ ನನಗೆ ಬೇಕಾಗಿಲ್ಲ. ಪುಟ್ ಆಪ್ಷನ್ ಯಾವ ಪ್ರೈಸ್ ಇಂದ ಬ್ರೇಕ್ಔಟ್ ಆಗುತ್ತೆ, ಯಾವ ಪ್ರೈಸ್ ಇಂದ ಮತ್ತೆ ರಿವರ್ಸ್ ಆಗುತ್ತೆ ನನಗೆ ಬೇಕಾಗಿಲ್ಲ. ಡನ್. ಐ ಹ್ಯಾವ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ಕಾಲ್ ಆಪ್ಷನ್, ದಟ್ಸ್ ಇಟ್. ಸೊ 30 ರೂಪಾಯಿ ನಾನು ಬೈ ಮಾಡ್ತಾ ಇದೀನಿ, 22 ರೂಪಾಯಿ ನಾನು ಸ್ಟಾಪ್ ಲಾಸ್ ಆಗ್ತಾ ಇದೀನಿ, 55 ರೂಪೀಸ್ ನಾನು ಟಾರ್ಗೆಟ್ ಆಗ್ತಾ ಇದೀನಿ, ದಟ್ಸ್ ಇಟ್. ಬಂದ್ರೆ ಟಾರ್ಗೆಟ್, ಹೋದ್ರೆ ಸ್ಟಾಪ್ ಲಾಸ್ ಅಷ್ಟೇ, ಇಷ್ಟಲ್ಲೇ ಇಡಿ. ಡನ್. ಸೊ ನೆಕ್ಸ್ಟ್ ಪರ್ಸಿಸ್ಟೆಂಟ್ ನೋಡೋಣ. ಸೊ ಪರ್ಸಿಸ್ಟೆಂಟ್ ಕೂಡ ಆಲ್ಮೋಸ್ಟ್ ಆಲ್ ನಿಮಗೆ 10:52ರಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ 4760 ರೂಪಾಯಿ ಆಗಿದೆ. ಸೊ ಇದ್ರ ಹತ್ತತ್ರ ಇರೋ ಯಾವುದೇ ತರದಂತ ನಾವು ಅಟ್ ದ ಮನಿ ಮಾತ್ರ ಹೋಗ್ತಾ ಇದೀವಿ. 1760 ಈ ರೇಂಜ್ ಅಲ್ಲಿ ಬರುತ್ತೆ. ಸೊ 4800 ಆದ್ರೂ ತಗೊಳ್ಳಿ, 4750 ಆದ್ರೂ ತಗೊಳ್ಳಿ, ಬಟ್ ನಾನ್ ಸಜೆಸ್ಟ್ ಮಾಡೋದು ಸ್ವಲ್ಪ ಇನ್ನ ಮನಿನೇ ತಗೊಳ್ಳಿ. ಸೊ ಇನ್ನ ಮನಿ ಅಂತ ಬಂದಾಗ ಪ್ರೀಮಿಯಂ ಜಾಸ್ತಿ ಮೆಲ್ಟ್ ಆಗಲ್ಲ. ಸೊ 102 ರೂಪಾಯಿಂದ ಬೈಯಿಂಗ್, 95 ರೂಪಾಯಿ SL, 140, 174, 208, 242. ಆಲ್ಮೋಸ್ಟ್ ಆಲ್ ನಿಮ್ಗೆ 15 ಟಾರ್ಗೆಟ್ಸ್ ಇರುತ್ತೆ. ಬಟ್ SL ಅಂತ ಬಂದಾಗ SL ಸಿಮಿಲರ್, ಇಷ್ಟೇ SL ಇರುತ್ತೆ, ಜಾಸ್ತಿ SL ನಿಮಗೆ ನಾವು ಕೊಡಲ್ಲ. ರೈಟ್. ಸೊ ರನ್ನಿಂಗ್ ಮಾರ್ಕೆಟ್ ಅಲ್ಲೇ ಇದು ಅಪ್ಡೇಟ್ ಆಗುತ್ತೆ, ರನ್ನಿಂಗ್ ಮಾರ್ಕೆಟ್ ಅಲ್ಲೇ ನೀವು ಆರಾಮಾಗಿ ನೋಡಬಹುದು. ಡನ್. ಸೊ ಇವಾಗ 15 ಟಾರ್ಗೆಟ್ ವರೆಗೂ ಹೇಗ್ ಸರ್ ಹೋಗ್ಬೇಕು? ಸೊ ಗಾಮಾ ಬ್ಲಾಸ್ಟ್ ಆಗುತ್ತೆ. ಸೊ ಗಾಮಾ ಬ್ಲಾಸ್ಟ್ ಯಾವ ಸ್ಟಾಕ್ಸ್ ಅಲ್ಲಿ ಆಗುತ್ತೆ, ಹೇಗೆ ನಾವು ಪಿಕ್ ಮಾಡ್ಬೇಕು ಅದನ್ನ ನಾವು ಹೇಳ್ಕೊಡ್ತೀವಿ. ರೈಟ್. ಸೊ ಅದನ್ನ ನೋಡ್ಕೊಂಡು ನೀವು ಇಂಡಿಕೇಟರ್ ನ ಇಟ್ಕೊಂಡು ಆರಾಮಾಗಿ ಟ್ರೇಡಿಂಗ್ ನ ಮಾಡ್ತೀರಾ. ಸೊ ನೆಕ್ಸ್ಟ್ OFSS. ಸೊ OFSS ಕೂಡ ಬೆಳಿಗ್ಗೆನೆ 9:15, 9:15 ಆಲ್ಮೋಸ್ಟ್ ಆಲ್ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಆಪ್ಷನ್ಸ್ ನೋಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಆಲ್ 9991ರಲ್ಲಿ ಬ್ರೇಕ್ಔಟ್ ಆಗಿದೆ. 9091, 9100 ಕಾಲ್ ಆಪ್ಷನ್ ನಾನು ತಗೋತಾ ಇದೀನಿ. ಆಲ್ಮೋಸ್ಟ್ ಆಲ್ ನೋಡಿ 199, ಆಲ್ಮೋಸ್ಟ್ ಆಲ್ ಇದು 10:15 ವರೆಗೂ ಇದೆ. ಬೆಳಿಗ್ಗೆ 9:15 ಬ್ರೇಕ್ಔಟ್ ಆಗಿರೋದು 10:15 ವರೆಗೂ ಇಲ್ಲೇ ಇದೆ. ಅದಾದ್ಮೇಲೆ ಫಸ್ಟ್ ಟಾರ್ಗೆಟ್ ಟರ್ನ್. ಸೊ ಇವಾಗ ಲಾಸ್ ಆದ್ರೆ ಎಷ್ಟು, ಪ್ರಾಫಿಟ್ ಆದ್ರೆ ಎಷ್ಟು, ನೀವೇ ನೋಡ್ಬೋದು. ರೈಟ್. ಸೊ ನೆಕ್ಸ್ಟ್ ಟೆಕ್ ಮಹೇಂದ್ರ. ಸೊ ಟೆಕ್ ಮಹೇಂದ್ರ ಆಲ್ಮೋಸ್ಟ್ ಆಲ್ ನಿಮ್ಗೆ ಕರೆಕ್ಟ್ ಆಗಿ ನೋಡಿದ್ರೆ 1377 ರೂಪಾಯಿಂದ ಬೈಯಿಂಗ್ ಇದೆ. ಸ್ಟಾಪ್ ಲಾಸ್ ಅದೇ ಕೊಟ್ಟಿದೆ. ಸೊ ಆಪ್ಷನ್ಸ್ ಅಂತ ಬಂದಾಗ ನಾನು ಕಾಲ್ ಆಪ್ಷನ್ ಕಡೆ ಮಾತ್ರ ಫೋಕಸ್ ಮಾಡಬೇಕು. 1380 ರೂಪೀಸ್ ಕಾಲ್ ಆಪ್ಷನ್ ನಾನು ತಗೊಳ್ತಾ ಇದೀನಿ. ಸೊ ಆಲ್ಮೋಸ್ಟ್ ಆಲ್ 26 ರೂಪಾಯಿಂದ ಬೈ ಮಾಡಿ ಅಂತ ತೋರಿಸುತ್ತೆ. 21 ರೂಪಾಯಿ SL. ಆಲ್ಮೋಸ್ಟ್ ಆಲ್ ಮಾರ್ಕೆಟ್ 22 ರೂಪಾಯಿವರೆಗೂ ಬಿದ್ದಿದೆ, ಬಟ್ ನಮ್ಮ SL ಹಿಟ್ ಆಗಿಲ್ಲ. ಆಲ್ಮೋಸ್ಟ್ ಆಲ್ ನಮ್ದು ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಆಲ್ಮೋಸ್ಟ್ ಆಲ್ ಥರ್ಡ್ ಟಾರ್ಗೆಟ್ ಗಂಟ ಹೋಗಿ ರಿವರ್ಸ್ ಆಗಿದೆ. ಸೊ ಸೋಲಾರ್ ಇಂಡಸ್ಟ್ರೀಸ್ ತಗೊಳ್ಳಿ, ಆಂಬರ್. ಸೊ ಇವಾಗ ಆಂಬರ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ, ಮಾರ್ಕೆಟ್ ಬೀಳ್ತಾ ಇದೆ. ಸೊ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಸರ್? ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನಮ್ ಇಂಡಿಕೇಟರ್ ಕರೆಕ್ಟ್ ಆಗಿ ಟಚ್ ಆಯ್ತು, ಇಲ್ಲಿಂದಾನೆ ಸೆಲ್ ಮಾಡ್ಬೇಕಂತ, ಇಲ್ಲಿಂದ ಸೆಲ್, ಇದೇ ನಿಮ್ ಸ್ಟಾಪ್ ಲಾಸ್, ಇದೇ ನಿಮ್ ಟಾರ್ಗೆಟ್. ಸೊ ಟಾರ್ಗೆಟ್ ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ನೀವು ಹೋಗ್ಬಿಟ್ಟು ಏನ್ ಮಾಡಿದಿರಾ, ಪುಟ್ ಆಪ್ಷನ್ ನ ಪರ್ಚೇಸ್ ಮಾಡಿದಿರಾ. 8000 ಪುಟ್ ಆಪ್ಷನ್ ಆಂಬರ್. ರೈಟ್. ಸೊ ಆಂಬರ್ 8000 ಪುಟ್ ಆಪ್ಷನ್ ನೀವು ಪರ್ಚೇಸ್ ಮಾಡ್ತಾ ಇದೀರಾ. ಸೊ ಆಲ್ಮೋಸ್ಟ್ ಆಲ್ ನೀವು ನೋಡಿದ್ರೆ ಬೆಳಿಗ್ಗೆನೆ ಬೈ ಆಗಿದೆ. ಸೊ ಬೈಯಿಂಗ್ ಪ್ರೈಸ್ ಏನ್ ನಿಮ್ದು ನೆನ್ನೆನೆ ಬಂದ್ಬಿಟ್ಟಿದೆ 238 ರೂಪಾಯಿ ಬೈಯಿಂಗು. ಸೊ 238ರಲ್ಲಿ ನೀವು ತಗೊಂಡ್ರೆ ಆಲ್ಮೋಸ್ಟ್ ಆಲ್ ಕ್ಯಾಪಿಟಲ್ ನಿಮ್ದು 1,03,00,000 ರೂಪಾಯಿ ಪ್ರಾಫಿಟ್, ಅಷ್ಟೇ ಹೈ ಹೋಗಿರೋದು. ಬಟ್ ಲಾಸ್ ಆದ್ರೆ ಎಷ್ಟು? ಲಾಸ್ ಆದ್ರೆ ಲಿಮಿಟೆಡ್ ಸರ್, ಇಷ್ಟೇ ಲಾಸ್ ಸರ್. ಓಕೆ. ಸೊ ಲಾಸ್ ಆದ್ರೆ ಬರೀ 32 ಪಾಯಿಂಟ್. ಅದೇ ನೀವು ಪ್ರಾಫಿಟ್ ನ ನೋಡಿ ಆಲ್ಮೋಸ್ಟ್ ಆಲ್ 700-800 ಪಾಯಿಂಟ್ಸ್ ಕೊಟ್ಟಿದೆ. ಸೊ ಅದೇ ನೆನ್ನೆ ನೋಡಿ, ನೆನ್ನೆ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆದ್ಮೇಲೆ ಇದೆಲ್ಲ ಸ್ಟಿಕ್ ಆನ್ ಆಗಿರುತ್ತೆ. ಈ ಪ್ಲೇಸಸ್ ಏನಿರುತ್ತೆ ಇವೆಲ್ಲ ಸ್ಟಿಕ್ ಆನ್ ಆಗಿರುತ್ತೆ, ಯಾವುದೇ ತರದಂತ ಚೇಂಜಸ್ ಇರಲ್ಲ ಇದರಲ್ಲಿ. ಓಕೆ. ಸೊ 238 ಅಲ್ಲಿ ನಾನು ಪರ್ಚೇಸ್ ಮಾಡ್ತಾ ಇದೀನಿ, 206ರಲ್ಲಿ ನಾನು ಸೆಲ್ ಮಾಡ್ತಾ ಇದೀನಿ. ಆಲ್ಮೋಸ್ಟ್ ಆಲ್ 32 ಪಾಯಿಂಟ್ಸ್. ರೈಟ್. 32 ಪಾಯಿಂಟ್ಸ್ SL ಹೋಯ್ತು, ಮತ್ತೆ ಇದು ಬರ್ಲೇ ಇಲ್ಲ. ಬಂದಿದ್ರೆ ನಾನು ಮತ್ತೆ ತಗೋಬಹುದು, ಇದು ಬಂದಿಲ್ಲ. ಸೊ ಲಾಸ್ಟ್ ಅಲ್ಲಿ ಈ ಝೋನ್ ಅಲ್ಲೂ ಕೂಡ ನಾನು ಬೈ ಮಾಡಬಹುದು. ಏನ್ ನಂದು ಲಾಸ್ಟ್ ಝೋನ್ ಇದೆ, ಈ ಝೋನ್ ಅಲ್ಲಿ ನಾನು ಪರ್ಚೇಸ್ ನ ಮಾಡಬಹುದು. ಸೊ ಪರ್ಚೇಸ್ ಮಾಡಾದ್ಮೇಲೆ ವಾಟ್ ಇಸ್ ಮೈ SL? ಇದ್ರ ಕೆಳಗಡೆ ಒಂದೇ ಒಂದು ಕ್ಯಾಂಡಲ್ ಕ್ಲೋಸ್ ಮಾಡ್ಲಿ ಸಾಕು, ಐ ವಿಲ್ ಎಕ್ಸಿಟ್ ದ ಮಾರ್ಕೆಟ್. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಈ ಸೆಂಟ್ರಲ್ ಲೈನ್ ಇಂದ ಇಲ್ಲೂ ಪರ್ಚೇಸ್ ಆಗಿದೆ, ಇಲ್ಲೂ ಪರ್ಚೇಸ್ ಆಗಿದೆ, ಇಲ್ಲೂ ಪರ್ಚೇಸ್ ಆಗಿದೆ. ರೈಟ್. ಎಷ್ಟಿದೆ ಇದು ಸೆಂಟ್ರಲ್ ಲೈನ್? 148 ರೂಪೀಸ್ ಇದೆ ಅಷ್ಟೇ. ಸೊ 148 ರೂಪೀಸ್ ಇಂದ ಆಲ್ಮೋಸ್ಟ್ ಆಲ್ ನಾನು ಚೆಕ್ ಮಾಡಿದ್ರೆ
560% ಮೀನ್ಸ್ 1,00,000ದಲ್ಲಿ 5,60,000 ಪ್ರಾಫಿಟ್. ಸೊ ಇವಾಗ PGEL ಓಪನ್ ಮಾಡ್ತಾ ಇದೀನಿ. ಸೊ ಓಪನ್ ಮಾಡಿದೆ. ಸೊ ಓಪನ್ ಮಾಡಿದ ತಕ್ಷಣ ನಂಗೆ ಕ್ಲಿಯರ್ಲಿ ಬೆಳಿಗ್ಗೆ ಏನ್ ಗೊತ್ತಾಗ್ತಾ ಇದೆ, ಸೆಲ್. ಸೊ ಮಾರ್ಕೆಟ್ ಸೆಲ್ಲಿಂಗ್ ಸೈಡ್ ಇದೆ. ಸೊ ಸೆಲ್ಲಿಂಗ್ ಸೈಡ್ ಇರೋದ್ರಿಂದ 480 ಪುಟ್ ಆಪ್ಷನ್ ನ ನಾನು ಪರ್ಚೇಸ್ ಮಾಡಬಹುದು. 480 ಪುಟ್ ಆಪ್ಷನ್ ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ನೀವು ನೋಡಬಹುದು ಬೆಳಿಗ್ಗೆ ಟೈಮ್ ಅಲ್ಲೇ ಇದ್ರದ್ದು ವ್ಯಾಲ್ಯೂ ಬಂದು ಬರೀ 17 ರೂಪಾಯಿ 90 ಪೈಸೆ ಇತ್ತು. ಸೊ 17 ರೂಪಾಯಿ 90 ಪೈಸೆಯಿಂದ ಆಲ್ಮೋಸ್ಟ್ ಆಲ್ ಇವತ್ತು ಹೋಗಿರೋದು 34 ರೂಪಾಯಿ. ರೈಟ್. ಸೊ TVS ಮೋಟಾರ್ ಕೂಡ ನೋಡೋಣ. TVS ಮೋಟಾರ್ ಬೆಳಿಗ್ಗೆ ಸೆಲ್ಲಿಂಗ್ ಬಂದಿದೆ 3400 ಪುಟ್ ಆಪ್ಷನ್. ಪುಟ್ ಆಪ್ಷನ್ ಎಂತಕ್ಕೆ ನಾವು ತಗೊಳ್ತಾ ಇದೀವಿ, ಕ್ಲಿಯರ್ಲಿ ಸೆಲ್ಲಿಂಗ್ ಕಡೆ ಇದೆ ಸರ್, ಅದಕ್ಕೆ ನಾವು ಪುಟ್ ಆಪ್ಷನ್ ತಗೋತಾ ಇದೀವಿ. ಸೊ ಆಲ್ಮೋಸ್ಟ್ ಆಲ್ ಸೆಂಟ್ರಲ್ ಲೈನ್ ನನಗೆ ಬೈಯಿಂಗ್ ಪ್ರೈಸ್ ಹತ್ರ ಬೆಳಿಗ್ಗೆ ಅಷ್ಟೇ ಸಿಕ್ಕಿರೋದು, ಅದಾದ್ಮೇಲೆ ಮತ್ತೆ ಬೈಯಿಂಗ್ ಪ್ರೈಸ್ ಹತ್ರ ಸಿಕ್ಕಿಲ್ಲ, ಬಟ್ ಸೆಂಟರ್ ಲೈನ್ ಸಿಕ್ಕಿದೆ ಇಲ್ಲಿ. ರೈಟ್, 66 ಸೆಂಟ್ರಲ್ ಲೈನ್ ಅಲ್ಲಿ ಸಿಕ್ಕಿದೆ. ಸೆಂಟ್ರಲ್ ಲೈನ್ ಇಂದಾನೆ ನಾವು ಪರ್ಚೇಸ್ ಮಾಡಬಹುದು. ಸೊ ಇಲ್ಲಿಂದ ಆಲ್ಮೋಸ್ಟ್ ಆಲ್ ಸೆಕೆಂಡ್ ಟಾರ್ಗೆಟ್ಸ್ ಹಿಟ್. ಸೊ ಉನೋಮಿಂದ ಬೆಳಿಗ್ಗೆಯಿಂದ ಪಾಸಿಟಿವ್ ಅಲ್ಲಿ ಇತ್ತು, ಪಾಸಿಟಿವ್ ಅಲ್ಲಿ ಇದ್ದು ಅದಾದ್ಮೇಲೆ ನೆಗೆಟಿವ್ ಕನ್ವರ್ಟ್ ಆಯಿತು. ನೆಗೆಟಿವ್ ಕನ್ವರ್ಟ್ ಆಗಿದ ತಕ್ಷಣ ವಿ ವಿಲ್ ಗೋ ವಿತ್ ಪುಟ್ ಆಪ್ಷನ್, ದಟ್ಸ್ ಇಟ್. ಸೊ ಯಾವುದೇ ಕಾರಣಕ್ಕೂ ನಾವು ತಗೊಂಡಿದೀವಿ ಕಾಲ್ ಆಪ್ಷನ್ ಬೆಳಿಗ್ಗೆನೆ, ಸೊ ಅದನ್ನೇ ಹೋಲ್ಡ್ ಮಾಡ್ಕೊಂಡಿಲ್ಲ. ಇವಾಗ ಡೈರೆಕ್ಟ್ ಆಗಿ ನಾವು ಎಕ್ಸಿಟ್ ಮಾಡಿ ಬಿಸಾಕ್ತಾ ಇರ್ತೀವಿ. ನೋ ಮ್ಯಾಟರ್ ವಾಟ್, ಒಂದ್ಸತಿ ಮಾರ್ಕೆಟ್ ಡೌನ್ ಸೈಡ್ ಇದೆ ಅಂದ್ರೆ ನಾವು ಡೌನ್ ಸೈಡ್ ಕಡೆ ಟ್ರೇಡ್ ತಗೊಳ್ತೀವಿ. ಸೊ 1120 ಪುಟ್ ಆಪ್ಷನ್ ನಾನು ತಗೊಳ್ತಾ ಇದೀನಿ ಇಲ್ಲಿ. 1120 ತಗೋಬೇಕಾ? ನೋ ಸರ್, ದೇರ್ ಇಸ್ ನೋ ಆಪ್ಷನ್. ಸೊ ನೀವು 1100 ಪುಟ್ ಆಪ್ಷನ್ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಡನ್. 1110 ರೂಪಾಯಿಂದ ಪುಟ್ ಆಪ್ಷನ್ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಡನ್. ಆಲ್ಮೋಸ್ಟ್ ಆಲ್ ನೋಡಿ 15 ರೂಪಾಯಿಂದ 53 ರೂಪಾಯಿ. ಸೊ ಎಷ್ಟು ಪರ್ಸೆಂಟೇಜ್? 257%. ಸೊ 1,00,000ದಲ್ಲಿ 2,50,000 ಪ್ರಾಫಿಟ್. ಡನ್. ಸೊ ಇದೇ ತರ ಎಲ್ಲಾ ಸ್ಟಾಕ್ ಕೂಡ ನೀವು ಹಾಕೊಳ್ಳಿ, ಎಲ್ಲಾ ಕೂಡ ಹೀಗೆ ವರ್ಕ್ ಆಗುತ್ತೆ. ಸೊ ಎಲ್ಲದಕ್ಕೂ 1:3 ರೇಷಿಯೋ ಟಾರ್ಗೆಟ್ಸ್ ಮತ್ತೆ ಸ್ಟಾಪ್ ಲಾಸಸ್ ಸಿಗುತ್ತೆ. ರೈಟ್. ಸೊ ಇವಾಗ ಸರಿ ಸರ್ ಆಯ್ತು, ಇದೇ ಇಂಡಿಕೇಟರ್ ನ ಯೂಸ್ ಮಾಡಿ ನೀವು ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ. ಬಿಕಾಸ್ ನಾವು ಇಂಡಿಕೇಟರ್ ನ ತುಂಬಾ ಕಡೆ ನೋಡಿದೀವಿ ಸರ್, ತುಂಬಾ ಕಡೆ ಮಾಡ್ತಾ ಇದಾರೆ. ಬೆಂಗಳೂರಲ್ಲಿ ಮಾಡ್ತಾ ಇದಾರೆ, ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದಾರೆ, ಪೂರ್ತಿ ಇಂಡಿಯಾದಲ್ಲೇ ಮಾಡ್ತಾ ಇದಾರೆ. ಬಟ್ ನಿಮ್ದು ಸ್ಪೆಷಲ್ ಏನಕ್ಕೆ ಸರ್? ವಿ ಆರ್ ಆಲ್ಸೋ ಟ್ರೇಡರ್ಸ್. ರೈಟ್. ಸೊ ನಾವು ಇದೇ ಇಂಡಿಕೇಟರ್ ನ ಯೂಸ್ ಮಾಡಿ, ಸೊ ನಾನು ಲಾಸ್ಟ್ 1 ಮಂತ್ ನಿಮಗೆ ಪೊಸಿಷನ್ಸ್ ಇವತ್ತು ನಾನು ತೋರಿಸ್ತಾ ಇದೀನಿ FNO ಅಲ್ಲಿ. ಸೊ ಆಲ್ಮೋಸ್ಟ್ ಆಲ್ ಇವತ್ತು ಪೊಸಿಷನ್ಸ್ ಅಲ್ಲಿ ನನಗೆ 8400 ರೂಪೀಸ್ ಪ್ರಾಫಿಟ್ ಆಗಿದೆ. ಒಂದು ಸೆಲ್ಲಿಂಗ್ ಪೊಸಿಷನ್ ಒಂದು ಹೋಲ್ಡ್ ಇದೆ. ಸೊ ನಾನು ಸೊ ಸೆಲ್ಲರ್ ನಾನು. ಸೊ ಸೆಲ್ ಪೊಸಿಷನ್ ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೀನಿ. ಮಿಕ್ಕಿದೆಲ್ಲ ನಾನು ಇವತ್ತೇ ಎಕ್ಸಿಟ್ ಮಾಡ್ತೀನಿ. ಮಿಕ್ಕಿದೆಲ್ಲಾನು ಓಕೆ, ಸೆಲ್ ಪೊಸಿಷನ್ಸ್ ಮಾತ್ರ ನಾನು ಕ್ಯಾರಿ ಮಾಡ್ತೀನಿ. ಯಾವುದೇ ತರದಂತ ಬೈ ಪೊಸಿಷನ್ ನಾನು ಕ್ಯಾರಿ ಮಾಡಕ್ ಹೋಗಲ್ಲ. ರೈಟ್. ಸೊ ಇವಾಗ 7,000 ಪ್ರಾಫಿಟ್, 3,000 ಪ್ರಾಫಿಟ್, 4,000, 5,000 ರೂಪಾಯಿ ರನ್ನಿಂಗ್ ಅಲ್ಲಿ ಇದೆ. ಸೊ ನಾಳೆ ಇದನ್ನ ಹೋಗ್ಬಿಟ್ಟು ನಾನು ಬುಕ್ ಮಾಡ್ಕೊಳ್ತೀನಿ. ಸೊ ಆಫ್ಟರ್ ದಟ್ ನಿಮ್ಗೆ ರಿಪೋರ್ಟ್ಸ್ ಬೇಕಂದ್ರೆ ಸೊ ನಾನು ರಿಪೋರ್ಟ್ ಕೊಡ್ತೀನಿ 1 ಇಯರ್ FNO. ಸೊ ವ್ಯೂ. ಸೊ ಆಲ್ಮೋಸ್ಟ್ ಆಲ್ 1 ಲಕ್ಷ ಕ್ಯಾಪಿಟಲ್ ಅಲ್ಲಿ ನಾನು ಪ್ರಾಫಿಟ್ ಮಾಡಿರೋದು 1,50,000. ಸೊ ಚಾರ್ಜಸ್ ಅಂತ ಬಂದ್ರೆ 12,794 ರೂಪಾಯಿ. ಈ 8,000 ಇನ್ನ ಆಡ್ ಆಗಿಲ್ಲ ಇವತ್ತೊಂದು. ಓಕೆ, 8,000 ಬಿಟ್ಟೆ 1,58,000 ಪ್ರಾಫಿಟ್, 50,000 ಪ್ರಾಫಿಟ್ ಇದೆ. ಸೊ ಓವರ್ ಆಲ್ 12,794 ರೂಪೀಸ್ ನಂದು ಚಾರ್ಜಸ್ ಹೋಗಿದೆ. ಓವರ್ ಆಲ್ 1,37,000 ನಂಗೆ ಓವರ್ ಆಲ್ ಪ್ರಾಫಿಟ್. ರೈಟ್. ಸೊ ಇವತ್ತು ಕೂಡ ನಂಗೆ ಲಾಸ್ ನಡೀತಾ ಇದೆ. ಸೊ ನಂಗೆ ಓವರ್ ಆಲ್ ಪ್ರಾಫಿಟ್ ಆಗಿರೋದು 14,000. ಓಕೆ. ಸೊ ಏನಕ್ಕೆ ಸರ್ 14,000 ಅಂದ್ರೆ, ನಾನು ಇವಾಗ ಕ್ಲೋಸ್ ಪೊಸಿಷನ್ ಮಾತ್ರ ನೋಡ್ತೀನಿ. ಅಂದ್ರೆ ಕ್ಲೋಸ್ ಪೊಸಿಷನ್ ಅಲ್ಲಿ ನಂಗೆ 14,169 ರೂಪಾಯಿ ಪ್ರಾಫಿಟ್ ಆಗಿರೋದು. ಸೊ ಇನ್ನೊಂದು ಪೊಸಿಷನ್ ಏನ್ ನಡೀತಾ ಇದೆ 8,000 ಏನ್ ತೋರಿಸ್ತದೆ, ಏನ್ ಲಾಸ್ ನಡೀತಾ ಇದೆ ಅದನ್ನ ತೋರಿಸ್ತಾರೆ. ಬಟ್ ಓವರ್ ಆಲ್ ನನಗೆ ಇವತ್ತು ಪ್ರಾಫಿಟ್ ಆಗಿರೋದು 14,169 ರೂಪಾಯಿ. ರೈಟ್. ಸೊ ಇದೇ ತರ ನೀವು ಮಾಡಬೇಕು. ಸೊ ಇದೇ ತರ ನಾನು ಕಾಲ್ ಕೊಟ್ಟು ಈ ಕನ್ಫ್ಯೂಷನ್ ಬೇಡ ಸರ್, ಎಲ್ಲಿಂದ ಬೈ ಮಾಡ್ಬೇಕು, ಎಲ್ಲಿಂದ ಸೆಲ್ ಮಾಡಬೇಕು, ಇಷ್ಟು ಮಾತ್ರ ನಂಗೆ ಹೇಳ್ಕೊಟ್ರೆ ಸಾಕು, ನಾನೇ ದುಡ್ಡು ಹಾಕೊಂಡು ಮಾಡ್ಕೊಳ್ತೀನಿ ಅನ್ನೋರಿಗೆ ಈ ಟೂಲ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಟೂಲ್ ಪ್ರೈಸಿಂಗ್ ಬಂದು ತೀರಾ ಕಮ್ಮಿ ಇದೆ ಸರ್. ಇವಾಗ ಬೆಂಗಳೂರಲ್ಲಿ ನೀವು ಆಚೆ ಕಡೆ ಎಲ್ಲ ಏನ್ ನೋಡ್ತಾ ಇದ್ದೀರಾ, ಸೊ ಈ ತರ ಬೈಯಿಂಗ್ ಸೆಲ್ಲಿಂಗ್ ಎಲ್ಲೂ ಕೂಡ ನಿಮಗೆ ಕಾಣಲ್ಲ. ಸೊ ಇಫ್ ಇನ್ ಕೇಸ್ ನಿಮಗೆ ಟೂಲ್ ಬೇಕಾದ್ರೆ ಸೊ ನಾನು ನಂಬರ್ ಕೊಡ್ತೀನಿ. ಸೊ ಅದಕ್ಕೆ ಕಾಲ್ ಮಾಡಿ. ಸೊ ಕಾಲ್ ಮಾಡಿ ಆರಾಮಾಗಿ ಮಾತಾಡಿ. ಸೊ ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಶೇರ್ ಮಾಡಿ. ಸೊ ಅದರಲ್ಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಇವತ್ತು ನೀವು ಆಪ್ಷನ್ ಬೈ ಕಡೆ ಹೋಗ್ಬೇಕಾ, ಸೆಲ್ಲಿಂಗ್ ಕಡೆ ಹೋಗ್ಬೇಕಾ, ಐದರ್ ನೀವು ಸ್ಟಾಕ್ಸ್ ಕಡೆ ಹೋಗ್ಬೇಕಾ, ಯಾವ ತರ ನೀವು ಟ್ರೇಡ್ ಮಾಡಿದ್ರೆ ಬೆಟರ್ ನಿಮ್ಗೆ ಅಂತ ನಾನು ಹೇಳ್ಕೊಡ್ತೀನಿ. ಡನ್. ಸೊ ಏನೇ ಫ್ಯೂಚರ್ ಕ್ವಶನ್ಸ್ ಇದ್ರು ಕೂಡ ಜಸ್ಟ್ ನಮ್ಗೆ ಒಂದ್ಸತಿ ಕಾಲ್ ಮಾಡ್ಲಿ. ಯಾರಾದ್ರೂ ಕಾಲ್ ಮಾಡಿ, ನೀವೇ ಕಾಲ್ ಮಾಡಿ, ಇಲ್ಲ ನಿಮ್ಮ ಮನೆಯಲ್ಲಿ, ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗೆ ಆಗಲಿ, ಯಾರಿಗೆ ಟ್ರೇಡಿಂಗ್ ಅಲ್ಲೂ ಏನೇ ಹೆಲ್ಪ್ ಬೇಕಂದ್ರು ಇದನ್ನ ಟ್ರೈ ಮಾಡಿ. ಸೊ 1 ತಿಂಗಳು ಟ್ರೈ ಮಾಡಿ. ಆಫ್ಟರ್ ದಟ್ ಯು ವಿಲ್ ಬಿ ಗೆಟಿಂಗ್. ಸೊ ಈ ಟ್ರೇಡಿಂಗ್ ಮಾಡೋದು ಇಷ್ಟೊಂದು ಈಸಿನಾ ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಡನ್. ಸೊ ಒಂದ್ಸತಿ ಕಾಲ್ ಮಾಡಿ. ವಿ ವಿಲ್ ಹ್ಯಾಪಿ ಟು ಹೆಲ್ಪ್ ಯು. ಸೊ ನಂಬರ್ ಕೆಳಗಡೆ ಕೊಟ್ಟಿರ್ತೀವಿ. ಸೊ ಆ ನಂಬರ್ ಕಾಲ್ ಬ್ಯಾಕ್ ಮಾಡಿ. ಥ್ಯಾಂಕ್ ಯು.